हे बाजो लाल टकटकट लाल टकटकट लाल टकटकट हे ವೀಕ್ಷಕರ ಇವತ್ತು ವಿಶೇಷವಾಗಿ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಗಣರಾಜ್ಯೋತ್ಸವ ಹಬ್ಬವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಕೂಡ ನಡೆಸಿಕೊಡಲಾಗಿದೆ. ಈ ಬಾರಿ 26 ಜನ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಕೆಲಸವನ್ನು ಜಿಲ್ಲಾಡಳಿತ ಅರ್ಥಪೂರ್ಣವಾಗಿ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿರುವಂಥವರು ಶ್ರೀನಿವಾಸ್ ಅವರ ಪರಿಚಯ ಏನು, ಅವರ ವೃತ್ತಿ ಏನು, ಅವರ ಹಿನ್ನೆಲೆ ಏನು ಮತ್ತು ಅವರು ನಡೆದು ಬಂದಂಥ ದಾರಿಗಳ ಬಗ್ಗೆ ಒಂದು ಸಣ್ಣ ಚರ್ಚೆಯನ್ನು ಮಾಡ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ಕಾರ, ತಮ್ಮ ಹೆಸರು ಏನು, ತಮ್ಮ ವೃತ್ತಿ ಯಾವ ರೀತಿ ಆರಂಭಿಸಿದೆ? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾವು ಇದೇ ಊರಿನವರು. ಮೂಲತಃ JJTಯಲ್ಲಿ ಹುಟ್ಟಿದವರು. ಇಲ್ಲಿಗೆ ಬುದ್ಧನಗರಕ್ಕೆ ಬಂದು ಈಗ 38 ವರ್ಷ ಆಯಿತು. ಆದರೆ ಈ ಕಲೆಯಲ್ಲಿ ತೊಡಗಿಕೊಂಡು 35 ವರ್ಷ ಸರ್ವೀಸು. ನಾನು ಜಾನಪದ ಕಲೆಯೊಳಗೆ ಆಶಾರಾಮ್ ಡೋಲ್ ಬಾರಿಸ್ತೀವಿ, ಆಮೇಲೆ ಡೋಲಕ್ ಬಾರಿಸ್ತೀವಿ, ಕೀಬೋರ್ಡ್ ಬಾರಿಸ್ತೀವಿ, ಹಾರ್ಮೋನಿಯಂ ಬಾರಿಸ್ತೀವಿ, ಡಕ್ಕಿ ಬಾರಿಸ್ತೀವಿ. ಜಾನಪದ ಹಾಡುಗಳನ್ನ ಕೆಲವೊಂದು ಸಣ್ಣ ಪುಟ್ಟ ಜಾನಪದ ಹಾಡು, ಅದರಲ್ಲೂ ಶಿಶುನಾಳ ಶರೀಫಜ್ಜರ ಹಾಡುಗಳು ಅಂದರೆ ಭಾಳ ಇಷ್ಟ ನನಗೆ. ಭಾಳ ಸ್ವಲ್ಪ ಉತ್ತಮವಾಗಿ ಹಾಡ್ತೀನಿ. ಭಾಳ ಆಸೆ ಆ ತತ್ವಗಳ ಮೇಲೆ ಜಾನಪದ. ಈಗ ಶ್ರೀನಿವಾಸ್ ಅವರು, ಒಂದು ನಿಮಗೆ ಈಗ ಇಷ್ಟು ಕಲೆಗಳು ನಿಮ್ಮೊಳಗಿದ್ದಾವೆ, ಇದರಲ್ಲಿ ಪ್ರಮುಖವಾಗಿ ಯಾವ ಕಲೆಯ ಆಧಾರದ ಮೇಲೆ ತಮಗೆ ಈ ಒಂದು ಗೌರವ ಸನ್ಮಾನ? ಈಗ ನಾವು ತಾಶಾ ರಾಮ್ಡೋಲ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಗೆ ಹಿಂದೆ ಇರಲಿಲ್ಲ. ನಾವು ಈಗ 29 ವರ್ಷ ಆಯಿತು ಆ ಕಲೆನ ಈ ಊರಲ್ಲಿ ಹುಟ್ಟಾಕಿ. ತಾಯಿ ಏಕನಾಥೇಶ್ವರಿ ಹೆಸರು ಮೇಲೆ ಇವತ್ತು ಮಾಡ್ತಾ ಇದ್ದೀವಿ. ಸುತ್ತ ರಾಜ್ಯದಲ್ಲಿ ಸಾಕಷ್ಟು ಕಡೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಜಿಲ್ಲಾ ಮಟ್ಟದಲ್ಲೂ ಸಾಕಷ್ಟು ಕಡೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಸಹಕರಿಸ್ತಾರೆ. ಅದರಲ್ಲೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗೆ ಸಾಕಷ್ಟು ಹಿರಿಯರು, ಇನ್ನು ನಮ್ಮ ಸ್ನೇಹಿತರು ಮತ್ತು ಕೆಲವೊಂದು ಇಲಾಖೆಯವರು ಭಾಳ ನಮ್ಮನ್ನು ಶ್ರೀನಿವಾಸ್ ಅವರೇ ಕಾರ್ಯಕ್ರಮ ಮಾಡಿರಿ, ಚೆನ್ನಾಗಿ ಮಾಡಿರಿ, ಉತ್ತಮ ಆಗಿರ್ರಿ ಅಂದರೆ ಇವತ್ತು ಪ್ರೋತ್ಸಾಹ ಈ ಜಿಲ್ಲಾ ಮಟ್ಟದ ಒಂದು ನಮಗೆ ಸನ್ಮಾನ ಆಗಿರೋದು ಭಾಳ ಖುಷಿ ತಂದುಕೊಡ್ತದೆ. ಶ್ರೀನಿವಾಸ್ ಅವರು, ತಾವು ಇದೇ ವೃತ್ತಿಯನ್ನು ಮಾಡ್ತಿದ್ರೆ ಅಥವಾ ಮುಂಚೆನಾದ್ರು ಬೇರೆ ವೃತ್ತಿ ಅಂದರೆ ಮೂಲ ವೃತ್ತಿ ಇರುತ್ತೆ ಮನುಷ್ಯನಿಗೆ, ಆ ಮೂಲ ವೃತ್ತಿ ಅಂದರೆ ಬೇರೆ ವೃತ್ತಿಯನ್ನು ಮಾಡ್ಕೊಂಡಿರ್ತಾವೆ ಅಂತ? ಸರ್, ನಾನು ಮೊದಲು ನಾನು ವೃತ್ತಿ ಮಾಡಿದ್ದು ಅಂದರೆ ಚಪ್ಪಲಿ ಕೆಲಸಗಾರದ್ದು ಕೆಲಸ. ನಾನು ಪಾದರಕ್ಷೆಯನ್ನು ತಯಾರು ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಡ್ತಿದ್ದೆ, ಅಂಗಡಿಗಳಿಗೆ ಕೊಡ್ತಾಯಿದ್ದೆ, ಮತ್ತು ಹೊರಗಡೆಯಿಂದ ಬಂದವ್ರಿಗೆ ಆರ್ಡ್ರ್ ತಗೊಂಡು ನಾನು ಮಾಡಿಕೊಡ್ತಾಯಿದ್ದೆ. ಅದಾದ ನಂತರ ನಾನು ಅದನ್ನು ಸುಮಾರು ಒಂದು 18 ವರ್ಷ ಕಾಲ ಅದನ್ನು ಮಾಡಿದೆ. ಅದಕ್ಕೆ ಮೊದಲ ಜೊತೆಗೆ ಭಜನೆ ಕಲೆಯೂ ನನಗಿತ್ತು. ಭಜನೆ ಮಠ ಮಂದಿರಗಳಿಗೆ ಹೋಗ್ತಿದ್ದೆ, ದೇವಸ್ಥಾನಗಳಿಗೆ ಹೋಗ್ತಿದ್ದೆ. ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಕಷ್ಟ ಅಂದವ್ರು ಯಾರಾದರೂ ಮನೆಗೆ ದೇವ್ರು ಕರೆಸಿದ್ರೆ ಅಲ್ಲಿ ಭಜನೆ ಕಾರ್ಯಕ್ರಮ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದೆ. ಈಗಲೂ ಕೂಡ ಆ ಕಾರ್ಯಕ್ರಮ ಇದು ಮಾಡ್ತೇನೆ. ಅದಾದ ನಂತರ ನಮಗೆ ಜೀವನಕ್ಕೆ ಬೇರೆ ಇನ್ನೂ ಒಂದು ಕಸುಬು ಮಾಡಬೇಕಂದಾಗ ಈ ತಾಶಾ ರಾಮ್ಡೋಲ್ ಮಾಡಿದ್ವಿ. ತಾಶಾ ರಾಮ್ಡೋಲ್ ಮಾಡಿದ್ಮೇಲೆ ಸ್ವಲ್ಪ ಮಟ್ಟಕ್ಕೆ ಚೇತರಿಸ್ಕಿದ್ದೀವಿ ಜೀವನಾಂಶನ. ಮಕ್ಕಳನ್ನ ಸ್ವಲ್ಪ ಓದಿಸಿದ್ದೀವಿ. ಓಕೆ, ಈಗ ಶ್ರೀನಿವಾಸ್ ಅವರು, ಒಂದು ಇಷ್ಟು ವರ್ಷಗಳ ನಿಮ್ಮ ಅನುಭವಕ್ಕೆ ಇದು ಗೌರವ ತುಂಬ ತಡವಾಯಿತು ಅಂತ ಅಥವಾ ತಮಗೆ ಏನಾದ್ರು ಖುಷಿ ಇದೆಯಾ? ಖುಷಿ ಇದೆ. ಯಾಕಂದರೆ ಇಷ್ಟು ಜನ ಕಲಾವಿದ್ರ ಜೊತೆಗೆ ನಮ್ಮನ್ನೂ ಒಬ್ಬರನ್ನ ಕುಂದಿರಿಸಿ ಸನ್ಮಾನ ಮಾಡ್ತಿದ್ದೊಂದು ನಮಗೆ ಖುಷಿ ಇದೆ. ಜೊತೆಗೆ ಈ ಹಿಂದೆ ನಮ್ಗೆ ಯಾವುದೂ ಈ ಥರ ಸರ್ಕಾರದಿಂದ ಕೊಟ್ಟಿರಲಿಲ್ಲ. ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋ ಜಾಗದಲ್ಲಿ ಕೆಲವೊಬ್ಬರೆಲ್ಲ ಸನ್ಮಾನ ಮಾಡಿ ಶಾಲೆ ಹಾಕಿ ನಮಗೆ ಪೇಮೆಂಟ್ ಕೊಟ್ಟು ಕಳಿಸೋದು. ಅದರಲ್ಲೂ ಈಗ ಸರ್ಕಾರದ ಇದರಲ್ಲಿ ತಗೊಂಡೀವಿ ಅಂದರೆ ಅದಕ್ಕೆ ಭಾಳ ಜನರು ಸಹಕಾರ ಇದೆ, ಪ್ರೋತ್ಸಾಹ ಇದೆ, ಜೊತೆ ನಿಮ್ಮದೂ ಇದೆ. ಇಷ್ಟೊಂದು ನಮ್ಮ ವಿಶೇಷವಾಗಿ ಇವತ್ತು ಬುದ್ಧನಗರದ ಎಲ್ಲ ಬಂಧುಗಳು ಒಂದು ಕಡೆ ಸೇರ್ಕೊಂಡು ತಮಗೆ ಮತ್ತೊಮ್ಮೆ ಗೌರವಿಸಿದ್ದಾರೆ. ಅಂದರೆ ಒಂದು ಕುಟುಂಬ ಅಂತ, ನಮ್ಮ ಮನೆ ಅಂದರೆ ನಮ್ಮ ಮನೆ ಅಂತಲ್ಲ, ಹೌದು, ಇಡೀ ಏರಿಯಾವು ನಮ್ಮ ಮನೆ, ಇಡೀ ಕುಟುಂಬ. ಇವತ್ತು ನಮ್ಮ ಬುದ್ಧನಗರದಲ್ಲಿ ಏನಿದ್ದಾರೆ ಯುವಕರು ಅವರೆಲ್ಲರೂ ಸೇರಿಬಿಟ್ಟು ಇವತ್ತು ನಮಗೆ ಭಾಳ ಒಂದು ಹಬ್ಬದಲ್ಲಿರೋಂಥ ವಾತಾವರಣ ಉಂಟು ಮಾಡಿಬಿಟ್ಟು ಭಾಳ ಸಂತೋಷ, ಸಮಾಧಾನ ಆಗಿಬಿಟ್ಟಿದೆ. ಇವತ್ತು ಭಾಳ ಸಂತೋಷವಾಗಿ ಅವರೂ ಕೂಡ ಹುಡುಗರು ಚೆನ್ನಾಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರ ಜೊತೆಗೆ ಇಲ್ಲಿ ಬಂದು ನಮಗೆ ಸನ್ಮಾನ ಮಾಡಿ ಅವರು ಖುಷಿಯಾಗಿದ್ದಾರೆ, ನಮಗೂ ಖುಷಿ ಪಡಿಸಿದ್ದಾರೆ. ಅವ್ರಿಗೆ ನಾವು ಬುದ್ಧನಗರದ ಹುಡುಗರೇ ಅಂತಲ್ಲ, ಬುದ್ಧನಗರದ ಹುಡುಗರ ಜೊತೆಗೆ ಚಿತ್ರದುರ್ಗ ಜನತೆಗೆ ಎಲ್ರಿಗೂ ನಮ್ಮ ಕೃತಜ್ಞತೆ ಹೇಳ್ತೀನಿ. ಬುದ್ಧನಗರದ ಎಲ್ಲ ನಿವಾಸಿಗಳು ಸೇರಿ
ಬುದ್ಧ ಬಸವ ಅಂಬೇಡ್ಕರ ಒಂದು ತತ್ವದಂತೆ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ. ಆ ನೆಲೆಗಟ್ಟದಲ್ಲಿ ಶ್ರೀನಿವಾಸ್ ಅವರಿಗೆ ಸಿಕ್ಕಿರುವಂಥ ಜಿಲ್ಲಾ ಮಟ್ಟದ ಈ ಗೌರವ ಪ್ರಶಸ್ತಿ ಮತ್ತಷ್ಟು ಹೆಚ್ಚಾಗಲಿ, ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅವರು ಭಾಜನಾಗಲಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಎಸ್ ರಾಘವನ್ ಜೊತೆ ಮತೇಶ್ವರಸ್, ETV News 24, ಚಿತ್ರದುರ್ಗ. ತುಂಬ ಖುಷಿ ಇದೆ ಸರ್. ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರೋದು ನಿಜವಾಗ್ಲೂ ಅವ್ರು ಭಾರಿ ಬಡತನದಿಂದ ಬಂದಿರೋರು ಶ್ರೀನಿವಾಸ್ ಅವರು. ನಾವು ಸಣ್ಣರಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಅವ್ರು ಚಪ್ಪಲಿ ಹೊಲ್ಕೊಂಡು ಜೀವನ ಸ್ಟಾರ್ಟ್ ಮಾಡಿದವರು. ಈ ಮಟ್ಟಕ್ಕೆ ಆಗೋಗಿದ್ದಾರೆ ಅಂದರೆ ಅದಕ್ಕಿಂತ ಹೆಮ್ಮೆ ಪಡೋಂಥದ್ದು ಇನ್ನೊಂದು ಏನಿದೆ ಸರ್. ಅವ್ರಿಗೆ ಸಿಕ್ಕಿರೋದು ನಮ್ಮ ಇಡೀ ಬುದ್ಧನಗರಕ್ಕೆ ಸಿಕ್ಕಷ್ಟು ಸಂತೋಷ ಇದೆ ಸರ್ ನಮಗೆ. ತಮ್ಮ ಹೆಸರು? ವೆಂಕಟೇಶ್ ಅಂತ. ನಮ್ಮ ಮಕ್ಕಳು ಬಡಿತಾರೆ. ನಮ್ಮ ಮಕ್ಕಳು, ನಮ್ಮ 3 ಗಂಡು ಮಕ್ಕಳು ಮಾಡ್ತಾರೆ. ಮತ್ತು ನನ್ನ ಮಗಳ ಗಂಡನೂ ಮುಂಚೆ ಇದು ಮಾಡ್ತಿತ್ತು. ಆಮೇಲೆ ಇವಾಗ ಇದಕ್ಕೆ ಹೋಯ್ತಾ, ಕೆಲ್ಸಕ್ಕೆ ಹೋಯ್ತಾ, ಅದರಿಂದ ಬರ್ದಂಗಾಯ್ತು. ಎಲ್ಲ ನನ್ನ ಮಗಳ ಗಂಡ, ನನ್ನ ಮಕ್ಕಳೆಲ್ಲ ಇದಕ್ಕೆ ಸಾಕಾರ. ಇವತ್ತು ಖುಷಿ ಇದೆ ನಿಮಗೆ ಪ್ರಶಸ್ತಿ? ಸಂತೋಷ. ಇದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಮಕ್ಕಳು, ಅಳಿಯರು, ಏರಿಯಾದ ಹುಡುಗರು, ನಮ್ಮ ತಮ್ಮರು, ಎಲ್ಲರಿಂದನೂ ನಮಗೆ ಸಂತೋಷ. ತಮ್ಮ ಹೆಸರು? ಮೀನಾಕ್ಷಿ. ಇಡೀ ಏರಿಯಾಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿದ್ದಾರೆ. ಅಲ್ಲಿ ಬಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಲ್ದಲ್ಲೇ ಇಲ್ಲಿ ನಮ್ಮ ಏರಿಯಾದಲ್ಲೂ ಪೂರ್ತಿ ಹಬ್ಬದ ವಾತಾವರಣ ರೂಪಿಸಿದ್ದಾರೆ. ಇದರಿಂದ ನಮಗೆ ಹೊಟ್ಟೆಪಾಡಿಗಂತೇಳಿ ಮಾಡಿದ್ದು ನಮಗೆ ಇಂಥ ಪ್ರಶಸ್ತಿಗಳು, ಮುಂದೆ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತೇಳಿ ನಾವು ಆಸೆ ಪಡ್ತೀವಿ ಸರ್. ತಮ್ಮ ಹೆಸರು? ಅಣ್ಣಯ್ಯ. ಅಮ್ಮ ಹೇಳಿ, ನಿಮಗೆ ಅನ್ನಿಸ್ತು ಮನೆ ಸೊಸೆಯಾಗಿ ಬಂದಿದ್ದೀರಿ ನೀವು? ತುಂಬ ಖುಷಿ ಆಯಿತು. ನಮ್ಮ ಮಾವನ ಸಾಧನೆ ಮಾಡಿದ್ವಿ. ಎಲ್ಲರೂ ಏರಿಯಾದವ್ರು ತುಂಬ ಸಂಭ್ರಮ ಪಟ್ಟರು, ಸನ್ಮಾನ ಮಾಡಿದ್ರು. ತುಂಬ ಖುಷಿ ಆಯಿತು.